ಲಾಸ್ಟ್ ಮಂತ್ ಅಲ್ಲಿ ಯಾರಿಗೆ ಅಂತ ಹೇಳಿದ್ರೆ ವಿರೂಪಾಕ್ಷಪ್ಪ ಸರ್ಗೆ ಹೌದು ರಾಜ್ಯ ಮಟ್ಟದ ಅತ್ಯುತ್ತಮ ಸೇವೆ ಮಾಡಿದ ಸಲುವಾಗಿ ಒಂದು ಸೇವಾ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಪರವಾಗಿ ಸ್ವಾಗತ ಸುಸ್ವಾಗತ. ಸರ್ ಹಿಂದ್ಗಡೆ ನಮ್ಮ ಆತ್ಮೀಯ ನೆಚ್ಚಿನ ಶಿಕ್ಷಕರು ಯಾರು ಗೊತ್ತಾಯ್ತಾ? ಅಲ್ಲ ಹನುಮಂತಪ್ಪ ಸರ್. ವಿಶೇಷ ಆಹ್ವಾನಿತರು. ನಿನ್ನೆ ಸಾಯಂಕಾಲ ಅವರಿಗೆ ನಾನು ಸರ್ ನೀವು ಬರಲೇಬೇಕು ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅವರು ಕೂಡ ಕುಟುಂಬದ ಸಮೇತ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸರ್ ನಮ್ಮ ಪರವಾಗಿ ವೈಯಕ್ತಿಕವಾಗಿ ಕಂಪನಿ ಪರವಾಗಿ ಸ್ವಾಗತ ಕೊಡ್ತೇನೆ ಸರ್. ಸ್ವಾಗತ ಸುಸ್ವಾಗತ. ಕಲಾತ್ಮಕವಾದ ಸ್ವಾಗತ ಸುಸ್ವಾಗತ ಸರ್. ಈ ಕಡೆ ನಮ್ಮ ಹೊಸ ಸ್ಟಾಫ್ ದೀಪಕ್ ಶಿಂದೆ ಸರ್, ಅವರ ಮನೆಯವರು. ಹಾಗಾದ್ರೆ ಅವ್ರು ಇಲ್ಲ ಆದ್ರೂ ಕೂಡ ಅವರಿಗೆ ಮತ್ತೆ ದೀಪಕ್ ಶಿಂದೆ ಸರ್ ಅವರಿಗೆ ಮತ್ತೆ ಲೋಕೇಶ್ ಸರ್ ಅವರಿಗೆ ಅವರ ಕುಟುಂಬದ ಪರವಾಗಿ ಸ್ವಾಗತ ಕೊಡ್ತೇನೆ. ಸ್ವಾಗತ ಸುಸ್ವಾಗತ. ಸರ್ ನನಗೆ ಹಿಂದೆ ಕಾಣ್ತಾ ಇಲ್ಲ, ಸ್ಪೆಕ್ಟ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಗೆಸ್ಟ್ ಎಕ್ಸ್ಟ್ರಾ ಯಾರಿದ್ದಾರೆ ಅಂತ ಹೇಳಿ. ಆಮೇಲೆ ನಿನಗೆ ಇನ್ನೊಂದು ಕಾಣ್ತಾ ಇಲ್ಲ ಅನ್ಕೋತೀನಿ, ಅಲ್ಲಿ ಕೆಚ್ಚದ ಯುವಕರು ಕೂತ್ಕೊಂಡಿದ್ದಾರೆ 4 ಜನ. NCC ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಇದೊಂದು ಈ ಕಾರ್ಯಕ್ರಮ ನಮ್ಮ NCC ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳಿಗೋಸ್ಕರ, ಕಂಪನಿಗೋಸ್ಕರ ನಾವು ಡೆಡಿಕೇಟ್. ಇದಕ್ಕೆ ಬಿಗ್ ಕ್ಲಾಪ್ಸ್. NCC ವಿದ್ಯಾರ್ಥಿಗಳಿಗೋಸ್ಕರ ಕಾರ್ಯಕ್ರಮ ಬಿಗ್ ಕ್ಲಾಪ್ಸ್. ಕೇಳ ಎಲ್ಲವನ್ನು ಮಿಸ್ ಮಾಡಿದೀವಿ ನಾವು. ಯಾರು ಗೊತ್ತಾ? ಎಲ್ಲಿ ಕುಂಬಾರ್ ಸರ್ ಇದ್ದಾರೆ. ನಮ್ಮ ಸರ್ ಒಬ್ಬರೇ ಬಂದಿದ್ದೀರಾ ಒಂದ್ಸಲಿ. ಒಬ್ಬರೇ ಓಕೆ. ಅವರಿಗೂ ಕೂಡ NCC ಕಂಪನಿ ಜೊತೆ ಪರವಾಗಿ, ಮಹಾವಿದ್ಯಾಲಯ ಪರವಾಗಿ ಸ್ವಾಗತ ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಯಾರು ಮಿಸ್ ಆದ್ರು? ಹಾಗೆ ನಮ್ಮ ಬೆನ್ನೆಲುಬು ನಮ್ಮ ಬ್ರದರ್ ಮಹೇಂದ್ರ. ವಾಪಸ್ ಬೆಳಗ್ಗೆ ಪ್ರಿಪರೇಷನ್ ಇದ್ರಿ. ಮಹೇಂದ್ರ ಅಧ್ಯಕ್ಷರು ಬರಲಿಲ್ಲ, ವೆಂಕಟೇಶ್ ಸರ್ ಬರಲಿಲ್ಲ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾರೆ ತೋತೀವಿ. ಜೊತೆಗೆ ರೆಡ್ಡಿ ಸರ್ ಅವ್ರ ಜೊತೆಗೆ, ಅವ್ರ ಜೊತೆಗೆ ಹೊಸಮನಿ ಸರ್, ತ್ರಿಮೂರ್ತಿಗಳು ಆಗಮಿಸ್ತಾರೆ. ಆಗಮಿಸ್ಲಿ. ಅವ್ರಿಗೂ ಕೂಡ ಇವಾಗಲೇ ಸ್ವಾಗತ ಸುಸ್ವಾಗತ. ಸ್ಟಾಫ್ ಯಾರು ಗೊತ್ತಿಲ್ಲ ಕೇಳೋಣ. ದಯವಿಟ್ಟು ನಮ್ಮ ವರ್ಷದ ವಿದ್ಯಾರ್ಥಿನಿ ಯಾರು ಗೊತ್ತಾ ಕೇಳ? ಐ ಥಿಂಕ್ ಸುರಭಿ ವಂಟಕರ್. ಸುರಭಿ ವಂಟಕರ್ ವೇದಿಕೆಗೆ ಪೂರ್ವದ ಕಲೆಯನ್ನ ನೀವು ಆರಾಧಿಸಬೇಕು. ವೆಲ್ಕಮ್ ಡ್ಯಾನ್ಸ್ ಸುರಭಿ ಅವರಿಂದ. रत्नगर्भ गणपतिं समाश्रयामि सततं रत्नवचन गीयमान शेखरं प्रणवमय स्वरूपिणं शिवसुतं मे भवदमखिल भुवन मङ्गलप्रदम् कीर्तनयन निनगे वंदने शरणु शरणु के गणपति शरणु जनकने गणपलंबोदरने विद्येगे अधिपति नीने हे गजमुखने सिद्धि बुद्धि ಗೆದ್ದ गणपलंबोदरने विद्येगे अधिपति नीने हे गजमुखने तुम्बुरु नाರದ ವಂದಿತ ವಿಘ್ನನಾಶನೆ ತುಂಬುರು ನಾರದ ವಂದಿತ ವಿಘ್ನನಾಶನೆ ಹೇ ರಂಬ ಗಣಪತಿ ನಿನಗೆ ವಂದನೆ ಹೇ ರಂಬ ಗಣಪತಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಗನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ
ಗಣಪನೆ ಶರಣು ಬೆನಕನೆ. ಏಕದಂತ ಶೂರ್ಪಕರ್ಣನೇ ಕಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ ಕಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ನಿನಗೆ ವಂದನೆ. ಆನಂದ ಗಣಪತಿ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಈ ಯುವತಿಗೆ ಧನ್ಯವಾದಗಳು. ದ ಲೀಸ್ಟ್ ಸಾರಿ, ಆಗ್ಲೇ ಎಲ್ಲರಿಗೂ ಸ್ವಾಗತ ಕೋರಿದ್ವಿ, ಆದ್ರೆ ಒಬ್ಬರಿಗೆ ಸ್ವಾಗತ ಕೋರ್ಲಿಲ್ಲ. ಯಾರು ಗೊತ್ತಾ ಕೇಳ? ಯಾರು ಗೊತ್ತಾ? ಅವರೇ ನಮ್ಮ ಕನ್ನಡದ ಕಣ್ಮಣಿ ಹಂಮಿಣಿ. ಎಕ್ಸಾಕ್ಟ್ಲಿ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಸ್ವಾಗತ ಸುಸ್ವಾಗತ. ಕೇಳ, ನೀ ಹೇಳ್ದಂಗೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ ಅಂದ್ರಲ್ಲ ನಮ್ಮ ಅಧ್ಯಕ್ಷರು. ನೋಡ್ರಿ ವೆಂಕಟೇಶ್ ಸರ್ ಬಂದಿದ್ದಾರೆ. ಓಕೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ದೈಹಿಕ ಉಪನ್ಯಾಸಕರು ಪ್ರೊಫೆಸರ್ ಪಿ ವೆಂಕಟೇಶ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಇದರ ಜೊತೆಗೆ ಮಹಾವಿದ್ಯಾಲಯದ ಎಲ್ಲಾ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ NCC ಕಂಪನಿಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಮುಂದಿನ ಪವಿತ್ರ ಭಾರ್ಗಿ ಮತ್ತು ಸಂಗಡಿಗರು ದಯಮಾಡಿ ಆಗಮಿಸಬೇಕು. मेरा मुल्क मेरा देश मेरा ये वतन, शांति का उन्नति का प्यार का चमन, इसके वास्ते निसार है मेरा तन मेरा मन, इसके वास्ते निसार है मेरा तन मेरा मन, मेरा देश मेरा ये वतन, शांति का उन्नति का प्यार का चमन, मेरा मुल्क मेरा देश मेरा ये वतन, शांति का उन्नति का प्यार का चमन, के वास्ते निसार है मेरा तन मेरा मन, इसके वास्ते निसार है मेरा तन मेरा मन, ए वतन ए वतन ए वतन, जाने मन जाने मन जाने मन, ए वतन ए वतन ए वतन, जाने मन जाने मन जाने मन, मेरा मुल्क मेरा देश मेरा ये वतन, शांति का उन्नति का प्यार का चमन, इसकी मिट्टी से तेरा मेरा ये वतन, इसकी धरती तेरी मेरे वास्ते लगन, इसने ही सिखाया हमको जीने का चलन, जीने का चलन, इसके वास्ते निसार है मेरा तन मेरा मन, इसके वास्ते निसार है मेरा तन मेरा मन, मेरा मुल्क मेरा देश मेरा ये वतन, शांति का उन्नति का प्यार का तमन, मेरा मुल्क मेरा देश मेरा
वतन ए वतन ए वतन जाने मन जाने मन जाने मन ए वतन ए वतन ए वतन जाने मन जाने मन जाने मन मेरा मुल्क मेरा देश मेरा ए वतन शांति का उन्नति का प्यार का चमन मेरा मुल्क मेरा देश मेरा ए वतन शांति का उन्नति का प्यार का चमन इसके वास्ते निसार है मेरा तन मेरा मन इसके वास्ते निसार है मेरा तन मेरा मन ए वतन ए वतन ए वतन जाने मन जाने मन जाने मन ए वतन ए वतन ए वतन जाने मन जाने मन जाने मन धन्यवाद थैंक यू ತಂಡದವರಿಗೆ ಧನ್ಯವಾದಗಳು. ಮುಂದಿನ ಒಂದು ನೃತ್ಯ ಕನ್ನಡವೆಂದರೆ ಹಲವು ಕವಿಗಳ ಬೀಡು ವೀರಶೂರರ ನಾಡು ಎಂಬ ಅಭೂತಪೂರ್ವ ಸಾಲುಗಳನ್ನು ಹೊಂದಿರತಕ್ಕಂತಹ ದೇಶ ಅಭಿಮಾನದ ಅಥವಾ ಕರುನಾಡಿನ ಅಭಿಮಾನದ ಗೀತೆ ಲಕ್ಷ್ಮಿ ಗ್ರೂಪ್ ಇವರಿಂದ ಕರುನಾಡೆ ಎಂಬ ಅಭೂತಪೂರ್ವ ಗೀತೆಗೆ ನೃತ್ಯಿಸಲು ಬರುತ್ತಿದ್ದಾರೆ. ಲಕ್ಷ್ಮಿ ಮತ್ತು ಗ್ರೂಪ್ ಅವರಿಗೆ ಸ್ವಾಗತ ಸುಸ್ವಾಗತ. ಮುಂದಿನ ತಯಾರಿ ಸುಮಾ ಜಿಬಿ ಇವರಿಂದ ಸೋಲೋ ಡ್ಯಾನ್ಸ್ ರೆಡಿ ಇರಬೇಕು. ಫೋಟೋ ಇಂಪಾರ್ಟೆಂಟ್ ಕಲೆಕ್ಷನ್ ಕೊಟ್ಟು ನೋಡು ಬರ್ತೈತಲ್ಲ.
ನಮ್ ಜೀವ ಕಣ್ಣು ನಮ್ಮ ಅಮ್ಮ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ಮ ಕರ್ಮ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುತ್ತೆ ಇನ್ನೆಲ್ಲ ಎಲ್ಲ ನಾಡು ನುಡಿಗೆ ಇನ್ನೆಲ್ಲ ಎಲ್ಲ ನಾಡು ನುಡಿಗೆ ನಮ್ಮ ಅಮ್ಮ ಕಣ್ಣು ನಮ್ಮ ಜೀವ ಕಣ್ಣು ದೈವ ಕಣ್ಣು ನಮ್ಮ ಕರ್ಮ ಕಣ್ಣು Ganesh. Hey man, which language is this? This is Kannada from Karnataka. Today is Kannada's day. Yeah, can I join with you? Enjoy!
ಇವತ್ತಿಗೆ ಧನ್ಯವಾದಗಳು. ಈಗ ರಂಜಿತಾ BN ಇವರಿಂದ ಒಂದು ಸೋಲೋ ಪರ್ಫಾರ್ಮೆನ್ಸ್ ಇದೆ. ತದನಂತರ ವೀರಗಾಸೆ ಪ್ರದರ್ಶನ ಧನುಷ್ ಇವರಿಂದ.
गजरा बाल में गजरा बिंदिया जो लगाई रे देख के मेरी मस्त जवानी चंदा भी शर्माए मेरी चूनर उड़ उड़ जाए मेरी चूनर उड़ उड़ जाए चले जब ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿನಿಯರನ್ನ ಪ್ರಚೋದಿಸಬೇಕು. ಅಪರೂಪದ ನಾಡಾಗಿರುವಂತ ನಮ್ಮ ಈ ಭಾರತ ದೇಶದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಯುದ್ಧ ಆಗಿತ್ತು. ಆ ಯುದ್ಧನ ನಾವು ಕಾರ್ಗಿಲ್ ಯುದ್ಧ ಅಂತ ಕರೀತೀವಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಕಾರ್ಗಿಲ್ ಯುದ್ಧ ಹೇಗಾಗಿದೆ ಅಂತ. ನನಗೆ ಗೊತ್ತಿರುವಂತಹ ಅಲ್ಲಿ ನಮ್ಮ ಸೈನಿಕರಿಗೆ ಆದಂತಹ ಕೆಲವು ಘಟನೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂತಾ ಇದ್ದೇನೆ. ಕಾರ್ಗಿಲ್ ಯುದ್ಧ ಹೇಗಿದೆ ಅಂದ್ರೆ 10-15 ಸಾವಿರ ಅಡಿ ಎತ್ತರದ ಬೆಟ್ಟ, ಮತ್ತೆ ಕೆಳಗಿಳಿದು ನೋಡಿದರೆ ಅದೇ 10-15 ಸಾವಿರ ಅಡಿ ಪ್ರಪಾತ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಗಿಲ್ ಯುದ್ಧ ಇತ್ತು. ಚಳಿಗಾಲ ಶುರುವಾದ್ಮೇಲೆ ನಮ್ಗೆ ಅಮ್ಮ ಹೇಳ್ತಾಳೆ ಹೊರಗೆ ಹೋಗುವಾಗ ಸ್ವೆಟರ್ ಹಾಕೊಂಡು ಹೋಗು ಅಂತ. ಅಲ್ಲಿ ಕಾರ್ಗಿಲ್ ಅಲ್ಲಿ -14 -15 ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರುತ್ತೆ. ಈ ಮಂಜು ಸುರಿಯಕ್ಕೆ ಶುರುವಾದ್ಮೇಲೆ ಕೆಳಗಿಳಿದ್ ಬರ್ತಾ ಇದ್ರು ನಮ್ಮ ಸೈನಿಕರು ಪ್ರತಿ ವರ್ಷ. ಆ ವರ್ಷ ಏನಾಯ್ತು ಅಂದ್ರೆ ಈ ಪಾಕಿಸ್ತಾನಿಯರು ಕಾರ್ಗಿಲ್ ಬೆಟ್ಟ ಏರೋಕ್ಕಿಂತ ಮುಂಚೆ ನಮ್ಮ ಸೈನಿಕರು ಹೋಗೋ ಮುಂಚೆನೆ ನಮ್ಮ ಸೈನಿಕರೇ ನಿರ್ಮಾಣ ಮಾಡಿದಂತಹ ಬಂಕರ್ನಲ್ಲಿ ಇದ್ದಂತಹ ಮತ್ತು ಗ್ರೆನೇಡ್ ಗುಂಡುಗಳನ್ನು ಹಿಡ್ಕೊಂಡು ನಮ್ಮ ಸೈನಿಕರ ಮೇಲೆ ಗುರಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು. ಅಲ್ಲೇ ಇದ್ದಂತಹ ಕೆಲವು ದನಗಾಹಿಗಳು ನಮ್ಮ ಭಾರತೀಯ ಸೈನಿಕರಿಗೆ ಸುದ್ದಿ ತಿಳಿಸುತ್ತಾರೆ. ಆದರೆ ನಮ್ಮ ಭಾರತೀಯ ಸೈನ್ಯ ಒಪ್ಕೊಳ್ಳೋದಿಲ್ಲ. ಈ ಸೌರಭ್ ಕಾಲಿಯ ನೇತೃತ್ವದಲ್ಲಿ 5 ಜನರ ತಂಡವನ್ನು ನೋಡ್ಕೊಂಬರಕ್ಕೆ ಕಳಿಸುತ್ತಾರೆ. ಅವಾಗ ಏನ್ ಮಾಡ್ತಾರಂದ್ರೆ ಈ ಪಾಕಿಸ್ತಾನದವರು ನಮ್ಮ ಸೈನಿಕರನ್ನು ಬಂಧಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇವರಿಗೆ ನಮ್ಮ ಭಾರತೀಯ ಸೈನ್ಯ ವ್ಯವಸ್ಥೆ ಬಗ್ಗೆ ಕೇಳ್ತಾರೆ. ಇವರು ಒಂಚೂರು ಮಾಹಿತಿಯನ್ನು ಬಿಟ್ಕೊಡೋದಿಲ್ಲ. ಯಾಕೆ ಆ ಮಾಹಿತಿಯನ್ನು ಬಿಟ್ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕೈ ಬೆರಳುಗಳನ್ನು ಕಟ್ ಮಾಡ್ತಾರೆ, ಕಾಲ್ ಬೆರಳುಗಳನ್ನು ಕಟ್ ಮಾಡ್ತಾರೆ, ಕಣ್ಣುಗಳನ್ನು ಕಿತ್ತು ಹಾಕ್ತಾರೆ, ನಾಲ್ಗೆಯನ್ನು ಕತ್ತರಿಸ್ತಾರೆ. ಕೊನೆಗೆ ಇಡೀ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಭಾರತ ದೇಶಕ್ಕೆ ಈ ನಮ್ಮ ಭಾರತೀಯ ಸೈನಿಕರು ನಮ್ಮ ತಾಯ್ನಾಡನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಡ್ತಾರೆ. ಎಂತಿಂತ ಸೈನಿಕರು ಇವನು ತನ್ನ 20ನೇ ವಯಸ್ಸಿನಲ್ಲಿ ಭಾರತೀಯ ಸೈನ್ಯಕ್ಕೆ ಸೇರ್ಕೊಳ್ತಾನೆ. ತುಂಬಾ ಬುದ್ಧಿವಂತ ಹುಡುಗ. ಇಂಜಿನಿಯರಿಂಗ್ ಸಹಿತ ಮಾಡ್ತಾ ಇದ್ರು. ಇವನು ಎಲ್ಲ ಸೈನಿಕ
ಇರ್ಬೇಕಂದು ಎಲ್ಲ ಎಕ್ಸಾಮ್ ಕೂಡ ಪಾಸ್ ಮಾಡ್ತಾನೆ. ಅಲ್ಲಿ ಇವನಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ಏನಂದ್ರೆ ನೀನು ತುಂಬಾ ಬುದ್ಧಿವಂತ ಹುಡುಗ ಕಣ, ಆಮೇಲೆ ನೀನು ಈ ಭಾರತೀಯ ಸೈನಿಕ ಯಾಕೆ ಸೇರ್ಬೇಕು ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ ಒಂದು ಉತ್ತರನ, ಸರ್ ಮತ್ತೇನಿಲ್ಲ ಸರ್, ನನಗೆ ಪರಮವೀರ್ ಚಕ್ರ ಬೇಕು. ಪರಮವೀರ್ ಚಕ್ರ ನಮ್ಮ ಅವನ್ನ 20ನೇ ವಯಸ್ಸಿಗೆ ಸೇರ್ಕೊಂಡ. ಅವನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ. ಅವನು ಸೇರಿ 2 ವರ್ಷಕ್ಕೆ ಯುದ್ಧ ಘೋಷಣೆ ಆಯ್ತು. ತುಂಬಾ ಖುಷಿಯಿಂದ ಯುದ್ಧದಲ್ಲಿ ಪಾಲ್ಗೊಂಡ. ನಮ್ಮ ಭಾರತೀಯ ಸೈನಿಕರು ಕಾರ್ಗಿಲ್ ಬೆಟ್ಟವನ್ನು ಹತ್ತಬೇಕಂದ್ರೆ ಬೆನ್ನು ಎತ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕ ತಳ್ಳಿಬಿಟ್ರೆ ಕೆಳಗಡೆ ಬರ್ತಾ ಇರುವಂತ ನಮ್ಮ ಸೈನಿಕರು ಅಪ್ಪಚ್ಚಿ ಆಗಿ ಹೋಗ್ಬಿಟ್ಟಾರೆ. ಮನೋಜ್ ಕುಮಾರ್ ಪಾಂಡೆ ತನ್ನ ಎದುರುಗಡೆ ಇರುವಂತಹ 3 ಬಂಕರ್ಗಳನ್ನು ಗ್ರನೇಡ್ ಅನ್ನು ಹಾಕಿ ಧ್ವಂಸ ಮಾಡ್ತಾನೆ. ಅಷ್ಟೊತ್ತಿಗೆ ಇನ್ನೊಂದು ಕಡೆಯಿಂದ ಬಂದಂತಹ ಗುಂಡು ಅವನ ಬಲಗೈಯನ್ನು ಚಿತ್ರವನ್ನಾಗಿ ಮಾಡ್ತಾನೆ. ಒಬ್ಬನ ಸೈನಿಕನ್ ಕರ್ಕೊಂಡು, ಬಾರೋ ಇಲ್ಲಿ, ನನ್ನ ಈ ಬಲಗೈ ತುಂಬಾ ನೇತಾಡ್ತಾ ಇದೆ, ಇದನ್ನ ತೆಗೆದು ನನ್ನ ಸೊಂಟಕ್ಕೆ ಬೆಲ್ಟಿ ಹಾಕಿ ಕಟ್ಬಿಡು, ಇಲ್ಲ ಅಂದ್ರೆ ನನಗೆ ಬಾಂಬನ್ನು ಹಾಕಿ ಧ್ವಂಸ ಮಾಡ್ತೇನೆ. ಅಷ್ಟೊತ್ತಿಗೆ ಇನ್ನೊಂದು ಕಡೆಯಿಂದಂತಹ ಬಂದು ಗುಂಡು ಅವನ ಹಣೆಯನ್ನು ಸೇರ್ತದೆ. ಕೊನೆಯುವಾಗ ಅವನು ಪ್ರಾಣ ತ್ಯಾಗ ಮಾಡುವಾಗ ಒಂದು ಮಾತು ಹೇಳ್ತಾನೆ, ನಾ ಚೋಡ್ನೋ, ಬಿಡಬೇಡಿ ಅವರನ್ನ, ಒಬ್ಬರನ್ನು ಬಿಡಬೇಡಿ, ಎಲ್ಲರನ್ನು ಸಾಯಿಸಿ ಚಕ್ರ ಸಿಗುತ್ತೆ. ಇನ್ನು ತುಂಬಾನೇ ಸೈನಿಕರು ಕೂಡ ನಮ್ಗೆ ಈ ತರ ಆದ್ದಾರೆ. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ಯುದ್ಧಕ್ಕೆ ಘೋಷಣೆ ಆಯಿತು. ಯುದ್ಧ ಘೋಷಣೆ ಆದಾಗ ಇವನಿಗೆ ಮನೆಯಿಂದ ಒಂದು ಲೆಟ್ರ್ ಬರ್ತೈತೆ. ಆ ಲೆಟ್ರ್ ಬಂದಾಗ ಇವನು ಆ ಪೋಸ್ಟ್ ಮ್ಯಾನ್ ಬಂದು ಆ ಲೆಟ್ರ್ ಕೊಟ್ಟು ಹೆಸರಿತ್ತು, ಹೆಂಡತಿ ಹೆಸರು ಇರೋದಕ್ಕ ಅದನ್ನ ಕೊಂದಿರಿ ಅಂತ. ಅವಾಗ ಹೇಳ್ತಾನೆ ಸಿಂಗ್ ಅಧಿಕಾರಿ ಏನಂತ ಅಂದ್ರೆ, ಏನಿಲ್ಲಪ್ಪ, ನಾನು ಭಾರತಾಂಬೆ ನೆಲಕ್ಕೋಸ್ಕರ ಹೋರಾಡ್ತಾ ಇದ್ದೇನೆ, ನನಗೆ ಭಾರತಾಂಬೆ ನೆನಪಾಗ್ಬೇಕು ಹೊರತು ಹೆಂಡತಿ ಅಲ್ಲ ಅಂತ ಹೇಳ್ತಾನೆ. ಯುದ್ಧಕ್ಕೆ ಹೋದ, ವಾಪಸ್ ಹೆಣವಾಗಿ ಬಂದ. ಅವನ ದೇಹವನ್ನು ಮನೆಯವರು ಸ್ವೀಕರಿಸ್ತಾರೆ. ಎಲ್ಲರೂ ಗೊಳೋ ಅಂತ ಅಳ್ತಾ ಇದ್ದಾರೆ. ಅವನ ಹೆಂಡತಿ ಮಾತ್ರ ಸುಮ್ಮನೆ ಇರ್ತಾಳೆ. ಹತ್ರ ಹೋದು ನೋಡಿದಾಗ ಆ ಜೇಬಿನಲ್ಲಿರೋ ಚೀಟಿ ಇವಳಿಗೆ ಕಾಣ್ತೈತೆ. ಅವಾಗ ತಕ್ಷಣ ಗೊಳೋ ಅಂತ ದುಃಖ ತೊಡ್ಕೊಂಡು ಅಳ್ತಾ ಇದ್ದಾಳೆ. ಅವಾಗ ಮಾಧ್ಯಮದವರು ಕೇಳ್ತಾರೆ, ಏನಮ್ಮ ನೀನು ಇಷ್ಟೊತ್ತು ಸುಮ್ಮನೆ ಇದ್ದವಳು, ಇವಾಗ ಯಾಕೆ ಇಷ್ಟು ಅಳ್ತಾ ಇದೀಯಾ ಅಂತ ಅಂದಾಗ ಅವಳು ಉತ್ತರ ಕೊಡ್ತಾಳೆ, ಏನಿಲ್ಲ ಸರ್, ಕೆಲವು ದಿನಗಳ ಹಿಂದೆ ನಮ್ಮ ಯಜಮಾನ್ರು ನನಗೆ ಒಂದು ಲೆಟ್ರ್ ಕಳಿಸಿದ್ರು, ನಾನು ಎತ್ತರ ಪ್ರದೇಶಕ್ಕೆ ಹೋಗ್ತೀನಿ, ವಾಪಸ್ ಬರ್ತವನೋ ಇಲ್ಲೋ ಅಂತ ಗೊತ್ತಿಲ್ಲ, ನಿನ್ನ ಹೊಟ್ಟೆಯಲ್ಲಿರುವ ಮಗು ಅದು ದೊಡ್ಡವನಾದ್ಮೇಲೆ ನಾನು ಈ ಕಾರ್ಗಿಲ್ ಭೂಮಿಗೆ ಬಂದು ತೋರಿಸು, ನಾನು ಇಲ್ಲೇ ಪ್ರಾಣವನ್ನು ಬಿಟ್ಟಿದ್ದೀನಿ ಅಂತ. ಆಗ ಅವಳು ಉತ್ತರ ಕಳಿಸಿರ್ತಾಳೆ ಅಂತೆ, ಏನಂತ ಅಂದ್ರೆ, ಆಯ್ತು ರೀ, ನೀವು ಗೆದ್ದು ಬಂದ್ರೆ ಖುಷಿ ಪಡ್ತೀನಿ, ಸೋತ್ರೆ ಹುತಾತ್ಮನ ಹೆಂಡತಿಯಾಗಿ ಇನ್ನೂ ಖುಷಿ ಪಡ್ತೀನಿ ಅಂತ ಹೇಳ್ತಾಳಂತೆ. ಆಮೇಲೆ ನಾನು ಕಾರ್ಗಿಲ್ ಭೂಮಿ ತೋರ್ಸೋದು ಅಷ್ಟೇ ಅಲ್ಲದೆ ನಾನು ನಿಮ್ಮ ತರನೇ ಸೈನಿಕ ಕೂಡ ಸೇರಿಸ್ತೀನಿ ಅಂತ ಉತ್ತರ ಕೊಡ್ತಾಳೆ ಅಂತೆ. ಎಂತಿಂತ ಸೈನಿಕರು ಇದೇ ತರ ಯಶವಂತ್ ಸಿಂಗ್ ತೋಮರ್, ಇವನು ಯುದ್ಧಕ್ಕೆ ಹೋಗಿ ತನ್ನ ಸ್ನೇಹಿತರನ್ನೆಲ್ಲರನ್ನು ಖುಷಿ ಪಟ್ಕೊಂತ ಹೋಗ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಗ್ಯಾರಾ ತೋ ಜಾಯಂಗೆ, ಗ್ಯಾರಾ ತೋ ಜೀತ್ ಕರೋ ವಾಪಸ್ ಆಯಂಗೆ ಅಂತ ಹೇಳ್ಕೊಂತ ತಯಾರಿ ಮಾಡ್ಕೊಂತ ಯುದ್ಧಕ್ಕೆ ಹೋಗ್ತಾನೆ. ಆದ್ರೆ ವಾಪಸ್ ಬರುವಾಗ ಇವನು ಕೂಡ ಮರಣ ಹೊಂಟಾನೆ. ಇವನ್ ದೇಹ ಮನೆಗೆ ಬಂದಾಗ ಅವ್ರ ತಂದೆ ಹೇಳ್ತಾನೆ, ಹೋಗೋ ತೋಮರ್, ನಾನು ಯಾಕಲ್ಲಿ ನಮ್ಮ ಮನೇಲಿ ಒಂದು ರೂಲ್ಸ್ ಇದೆ, ಯುದ್ಧದಲ್ಲಿ ಗೆಲ್ಬೇಕು ಅಥವಾ ಯುದ್ಧದಲ್ಲಿ ಸೋಲ್ಬೇಕು, ನೀ ಯುದ್ಧದಲ್ಲಿ ಗೆದ್ದು ಸತ್ತಿದೀಯಾ ಅಂದ ಅವನ ಮುಂದೆ ಒಂದು ಸೆಲ್ಯೂಟ್ ಹೊಡೆಯೋದಿಲ್ಲ. ತುಂಬಾ ರೋಮಾಂಚನ. ನಮ್ಮ ಸೈನಿಕರು ಯಾವ ತರ, ಇದೇ ತರ ಪುಲ್ವಾಮಾ ದಾಳಿ ಕೂಡ 40ಕ್ಕೂ ಅಧಿಕ ಸೈನಿಕರು ಕೂಡ ಹುತಾತ್ಮರಾದರು. ಇಂತಹ ಸೈನಿಕರನ್ನು ಈ ಹುತಾತ್ಮರಾದ ಮತ್ತು ಇವಾಗಲೂ ನಮ್ಮನ್ನು ಕಾಯುತ್ತಿರುವ ನಮ್ಮ ಗಡಿನಾಡಿನ ಎಲ್ಲ ಸೈನಿಕರನ್ನು ನಮ್ಮ ಮನದಲ್ಲಿ ಸ್ಮರಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು. ಅಂತ ಹೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗೆ ಹೋದಂತೆ ಜೀವಕ್ಕೆ ತುಂಬಾ ಹಾನಿ ಆಗ್ತಾ ಬರುತ್ತೆ. 50 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲೆ ತುಂಬಾ ಹೀಟ್ ಆದಂತೆ ಕೂಡ ಮಾಂಸಖಂಡಗಳೆಲ್ಲ ತುಂಬಾ ಒಳಗಡೆ ಬೆಂದು ಹೋಗ್ತವೆ. ಹಾಗಾದ್ರೆ ಇವ್ರು ಎಂಥ ವ್ಯಕ್ತಿಗಳು, ನೀವೇ ವಿಚಾರ ಮಾಡಿ. ಇವ್ರು ಎಂಥ ವ್ಯಕ್ತಿಗಳು, ಸಿಯಾಚಿನ್ ಗಡಿಯಲ್ಲಿ ಎಷ್ಟೋ -ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಡ ನಮ್ಮನ್ನ ಕಾಯ್ತಾರೆ. ರಾಜಸ್ಥಾನದಂತಹ ಬಿಸಿಲಿನ ಗಡಿಯಲ್ಲಿ ಅಲ್ಲಿಯೂ ಕೂಡ ನಮ್ಮನ್ನ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇದ್ರೂ ಕೂಡ ನಮ್ಮನ್ನಲ್ಲಿ ಕಾಯ್ತಾರೆ. ಹಾಗಾದ್ರೆ ಇವರು ಕೂಡ ಮನುಷ್ಯರು ತಾನೆ. ಇವ್ರು ಯಾವ ರೀತಿ ನಮ್ಮನ್ನ ಕಾಯ್ತಾರೆ? ನಮ್ಮನ್ನ
ಯಾರಾದ್ರೂ ಹೇಳ್ತಾರೆ ನಮಗೆ ಕಾಣದೇ ಇರುವಂತಹ ಶಕ್ತಿ, ನಮಗೆ ಕಾಣದೇ ಇರುವಂತಹ ಒಂದು ಯಾವುದೋ ಒಂದು ಅದ್ಭುತವಾದಂತಹ ಕೈ ನಮ್ಮನ್ನು ಕಾಯುತ್ತೆ ಅಂದ್ರೆ ಅದೇ ಏನಾಗುತ್ತೆ, ಭಗವಂತನಿಗೆ ಸಮ. ಸರ್, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಪ್ರೌಡ್ ಆಫ್ ಅವರ್ ಇಂಡಿಯನ್ ಆರ್ಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಹಿಂದ್. ಈಗ ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಈಗ ವೀರಗಾಸೆ ಅರ್ಪಿಸಬೇಕು. ಮುಂದಿನ ಒಂದು ಪ್ರದರ್ಶನ ಅದಿತಿ ಪಾಟೀಲ್ ಇವರಿಂದ ಒಂದು ಗೀತೆ. ಬರ್ಮ, ಇವರು ಪಲ್ಲವಿ ಮೇಡಮ್ ಅವರ ಮಗಳು. ಸೊ ಇವರಿಂದ ಒಂದು ಗೀತೆ ಹೇಳಬೇಕು. ವಿಶ್ವದ ಕಲ್ಯಾಣವು ಧರ್ಮ ಧರ್ಮಾದಿ ಅನಂತ ಸತ್ಯ ಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕತೆ. ಶಕ್ತಿ ಇದು ಭಕ್ತಿ ಇದು ಜನ್ಮಗಳ ಮುಕ್ತಿ ಇದು ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಅಪಾರವು.
ನೃತ್ಯ ಬಿಲಾಲ್ ಪ್ಯಾಟಿ ಇವರಿಂದ. ಮುಂದಿನ ಅಂಜಲಿ ಮತ್ತು ಸಂಗಡಿಗರು. One and all present here. I, Junior Under Officer Hazrat Bilal A. Patty. So today I am going to perform on patriotic song which is choreographed by me. So keep watching and hope you all enjoy. So thank you. अफसोस नहीं जो तेरे लिए सा दर्द से महफूज रहे तेरी आन सदा, चाहे जान मेरी ये रहे न रहे। मेरी ज़मीन महबूब मेरी नस नस में तेरा इश्क बहे, फीका न पड़े कभी रंग तेरा जिस्मों से निकल के खून कहे। तेरी नदियों में बह जाऊं, तेरे खेतों में लहराऊं, इतनी सी है दिल की आरज़ू। Cheers! ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಮಸ್ತು ಅಂದ್ರು, ಸುಸ್ತು ಆಗಿ ಕುಸ್ತು ನಿಂತೆ
ಮೈಯ ಮೇಲಿದೆ lasers. DJ raise some bass up, so we gonna put your hands up. ಖುಷಿ ಆಗಿದೆ. ನಾ ಎಲ್ಲಿದ್ದೆ ಏನೋ. ಕುದುಸ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು
वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू, ए वतन मेरे वतन, ए वतन मेरे वतन, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, ए वतन मेरे वतन, ए वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से, तू ही मेरी मंजिल है पहचान तुझी से, पहुँचूं मैं जहाँ भी मेरी बुनियाद रहे तू, पहुँचूं मैं जहाँ भी मेरी बुनियाद रहे तू, पहुँचूं मैं जहाँ भी मेरी बुनियाद रहे तू, ए वतन मेरे वतन, ए वतन मेरे वतन, ए वतन वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू, ए वतन मेरे वतन, ए वतन मेरे वतन, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू, ए वतन वतन मेरे वतन, ए वतन वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू, ए वतन मेरे वतन, ए वतन मेरे वतन, मेरे वतन, लब पे आती है दुआ बन के तमन्ना मेरी, जिंदगी शम्मा की सूरत हो खुदाया मेरी, लब पे आती है दुआ बन के तमन्ना मेरी। ಧನ್ಯವಾದಗಳು. ಪವಿತ್ರ ಬಾರ್ಗಿ ಇವರಿಗೆ ಧನ್ಯವಾದಗಳು. ಕನ್ನಡ ಡಿಮ್ಡಿಮವ. ಮುಂದಿನ ತಯಾರಿ ಬಿಲಾಲ್ ಇವರಿಂದ ಇನ್ನೊಂದು ನೃತ್ಯ. ಸ್ವತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರೆಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ ಡಿಂಡಿಮವ.
सिर्फ बहना जानता है। इस जमीन से हमारे शरीर तक, हमारे घरों से उनके घरों तक, हमारी नहरों से नदियों तक बहता है ये हमारी फसलों से आने वाली नस्लों तक। पानी सिर्फ बहना चाहता है, लेकिन कब तक? ಕಂಡೆನಾ
ಅಂಜು ಲಮಾಣಿ. ಕಾರ್ಯಕ್ರಮದ ಕೊನೆಯ ಎರಡು ನೃತ್ಯಗಳು ಕಾರ್ಯಕ್ರಮದ್ದು. ಈಗ ಅಂಜು ಲಮಾಣಿ ಅವರಿಂದ ಒಂದು ದೇಶಭಕ್ತಿ ಗೀತೆಗೆ ನೃತ್ಯ. हमें तड़पाते हैं, वो चिट्ठी आती है तो पूछे जाती है कि घर कब आओगे, कि घर कब आओगे, लिखो कब आओगे, कि तुम भी ये घर सुना सुना है। मैं गया जहाँ भी बसती याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत प्यार है, बस तेरा प्यार ही। माँ तुझे सलाम, तुझे सलाम, माँ तुझे सलाम, माँ तुझे सलाम, माँ तुझे सलाम, माँ तुझे सलाम। वंदे वंदे मातरम, वंदे वंदे मातरम, वंदे वंदे मातरम, वंदे 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 मातरम, वंदे वंदे मातरम, वंदे वंदे मातरम, वंदे 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 मातरम, वंदे वंदे मातरम, वंदे वंदे मातरम, वंदे वंदे। जहाँ रोज ही दंगा रहता है, जहाँ रोज रोज अखबारों में स्कैमों का पंगा रहता है, जहाँ आम आदमी सड़कों पे आधा सा नंगा रहता है, इस हाल में भी, इस दौर में भी हर दिल में तिरंगा रहता है। अपनी मर्जी के हम खुदा, आती है जीत की आवाज़, यारों से अपना
ಇಂದ ಒಂದು ಸೋಲೋ ಪರ್ಫಾರ್ಮೆನ್ಸ್. ಸಚಿನ್ Remix by Guneet Nitana. Guneet. Thank you.
ಮಾಡ್ತಾರೆ ಟಾಟಾ ಮಾಡಿ ಯಾಕೆ ಮಾಡ್ತಾರೆ ಎಸ್ ಎಸ್ ಬರ್ರಿ ಆಯ್ತ್ರೆ ಓಕೆ ಎಲ್ಲರಿಗೂ ನಮಸ್ಕಾರ. ಹುಸೇನ್ ಸರ್, ಎಲ್ಲರಿಗೂ ನಮಸ್ಕಾರ. ಮತ್ತು ಅವರ ಟೀಮ್ NCC ಅಂದ್ರೆ ಏನು ಅಂತ ಹೇಳಿ ಇವತ್ತು ಈ ಭವ್ಯ ವೇದಿಕೆಯಲ್ಲಿ ಸಾದರಪಡಿಸಿದ್ದಾರೆ. ಕಳಗೊಂಡ್ ಸರ್ NCC ಸ್ಟೂಡೆಂಟ್ ಆಗಿ 5 ವರ್ಷಗಳ ಅನುಭವ. ಇವತ್ತು ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿ ಅತ್ಯುತ್ತಮ ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಏರ್ಪಡಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಅವರ ಆರೋಗ್ಯವನ್ನು ಯೋಗ್ಯ ರೀತಿಯಲ್ಲಿ ಇಟ್ಕೊಂಡು ಜೊತೆಗೆ ಮತ್ತಷ್ಟು ಒಳ್ಳೊಳ್ಳೆಯ ಪ್ರೋಗ್ರಾಮ್ಗಳನ್ನು ಅವರು ಆಯೋಜನೆ ಮಾಡುವಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ನಾನು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಮತ್ತೊಮ್ಮೆ ಅವರ ಕಾರ್ಯಕ್ರಮವನ್ನು ಯೋಗ್ಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ಇಂಥ ಪ್ರೋಗ್ರಾಮನ್ನು ನಮ್ಮ NCC ವಿದ್ಯಾರ್ಥಿಗಳು ಬಹಳ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಇದರ ಸಂಘಟನೆ ಯಶಸ್ಸು ಕೊನೆವರೆಗೆ ಉಳಿಬೇಕು ಅಂತಂದರೆ ನಮ್ಮೆಲ್ಲ NCC ವಿದ್ಯಾರ್ಥಿಗಳು ಊಟವನ್ನು ಮುಗಿಸಿಕೊಂಡು ತಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪಿದಾಗ ಮಾತ್ರ ಅದರ ಯಶಸ್ಸು ಮುಂದಿನ ಗಣರಾಜ್ಯೋತ್ಸವದವರೆಗೆ ಉಳಿಯುತ್ತೆ ಎಂಬ ಹಾರೈಕೆ ಜೊತೆಗೆ ಆಶಾಭಾವನೆಯೊಂದಿಗೆ ಮತ್ತೊಮ್ಮೆ ಎಲ್ಲ NCC ವಿದ್ಯಾರ್ಥಿಗಳಿಗೆ, ಹುಸೇನ್ ಕಳಗೊಂಡ್ ಸರ್ ಅವರಿಗೆ, ಕಿರಣ್ ಅವರಿಗೆ ನನ್ನ ಧನ್ಯವಾದಗಳು.
ನಮಸ್ಕಾರ ರೀ, ಚಲೋ ಇದ್ದೀರಾ? ಜೀವನದಲ್ಲಿ ಬ್ಯುಸಿಯಾಗಿರ್ತರೋ ಲೇಜಿಯಾಗಿರ್ತರೋ ಎಲ್ಲಿ ಮಾಡ್ತೀರಿ ಹಾಂ ಮಾತಾಡಿ ಇಲ್ಲೇ